ವೀಕ್ಷಕರೇ ನಮಸ್ಕಾರ. ಕಳೆದೆರಡು ದಿನಗಳಿಂದ ಜಗತ್ತಿನಾದ್ಯಂತ ಬಹುದೊಡ್ಡ ಸದ್ದು ಮಾಡುತ್ತಿರುವ ವಿಷಯ ಯಾವುದಪ್ಪ ಅಂದ್ರೆ ಎಲಾನ್ ಮಸ್ಕ್ ಅವರ ಆಸ್ತಿಯ ಕುರಿತು. ನೋಡಿ, ಜಗತ್ತಿನ ಆಗರ್ಭ ಶ್ರೀಮಂತ, ಜಗತ್ತಿನ ನಂಬರ್ 1 ಶ್ರೀಮಂತ ಎಲಾನ್ ಮಸ್ಕ್ ಅವರ ಆಸ್ತಿ ಈಗ 1.1 ಟ್ರಿಲಿಯನ್ ಡಾಲರ್ ತಲುಪಿದೆ. ಅಂದ್ರೆ ಬರೋಬ್ಬರಿ ಎಲಾನ್ ಮಸ್ಕ್ ಅವರ ಆಸ್ತಿ 95 ಲಕ್ಷ ಕೋಟಿ ತಲುಪಿದೆ. ಅಂದ್ರೆ ಭಾರತದ ಜಿಡಿಪಿಯ 1/4 ಭಾಗದಷ್ಟು, ಭಾರತದ ಜಿಡಿಪಿಯ 1/4 ಭಾಗ ಸಂಪತ್ತು ಟೆಸ್ಲಾ ಸಿಇಒ ಆಗಿರುವ ಎಲಾನ್ ಮಸ್ಕ್ ಅವರದ್ದಾಗಿದೆ. ನೋಡಿ, ಇನ್ನೂ ವಿಶೇಷವಾಗಿ ಗಮನಿಸಬೇಕಾದ ಅಂಶ ಏನಪ್ಪಾ ಅಂದ್ರೆ ತೈವಾನ್ನ ಒಟ್ಟು ಆರ್ಥಿಕತೆಗಿಂತ ಎಲಾನ್ ಮಸ್ಕ್ ಅವರ ಆಸ್ತಿ ಅಧಿಕವಾಗಿದೆ. ನೋಡು, ಒಂದು ದೇಶದ ಆರ್ಥಿಕ ಮೌಲ್ಯಕ್ಕಿಂತ ಎಲಾನ್ ಮಸ್ಕ್ ಅವರ ಆಸ್ತಿ ಜಾಸ್ತಿ ಇದೆ. ತೈವಾನ್ನ ಆರ್ಥಿಕ ಮೌಲ್ಯ ಎಷ್ಟಿದೆಪ್ಪ ಅಂದ್ರೆ 976 ಶತಕೋಟಿ ಡಾಲರ್ ಇದೆ. ಆದ್ರೆ ಎಲಾನ್ ಮಸ್ಕ್ ಅವರ ಆಸ್ತಿ ಇದಕ್ಕಿಂತ ಜಾಸ್ತಿಯಾಗಿದೆ. ಅದೇ ರೀತಿ ಇಡೀ ಜಗತ್ತಿನ ಮೊದಲನೆಯ ಟ್ರಿಲಿಯನರ್ ಎಲಾನ್ ಮಸ್ಕ್ ಅವರಾಗಿದ್ದಾರೆ. ನೋಡಿ, ಇವತ್ತು ಬಹುದೊಡ್ಡ ಸದ್ದು ಮಾಡ್ತಿದೆ. ಎಲಾನ್ ಮಸ್ಕ್ ಅವರ ಉದ್ಯಮ, ಅವರ ಚಾಣಾಕ್ಷತನ, ದೂರದೃಷ್ಟಿ ನೀತಿ, ಇದರಿಂದಾಗಿ ಇವತ್ತು ಅವರ ಉದ್ಯಮ ಬಹುದೊಡ್ಡ ಬೃಹದಾಕಾರವಾಗಿ ಎದ್ದು ನಿಂತಿದೆ. ಅಷ್ಟೇ ಅಲ್ಲ, ಮೊನ್ನೆಯಷ್ಟೇ ಮಸ್ಕ್ ಒಡೆತನದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಸ್ಪೇಸ್ ಎಕ್ಸ್ ಐತಿಹಾಸಿಕ 75 ಶತಕೋಟಿ ಡಾಲರ್ IPO ದಲ್ಲಿ ಸಂಗ್ರಹಿಸಿದ ಬೆನ್ನಲ್ಲೇ ಇವರ ಆಸ್ತಿಯ ಮೌಲ್ಯ 1.1 ಟ್ರಿಲಿಯನ್ ಡಾಲರ್ ತಲುಪಿದೆ. ಈ ಮೂಲಕ ಜಗತ್ತಿನ ನಂಬರ್ 1 ಟ್ರಿಲಿಯನರ್ ಆಗಿದ್ದಾರೆ. ನೋಡಿ, ಯಾವಾಗ ಯಾವುದೇ ಶ್ರೀಮಂತನ ಆಸ್ತಿ ಲೆಕ್ಕ ಹಾಕ್ತಿವೋ ಆವಾಗ ಅಂತಹ ಶ್ರೀಮಂತರಿಗೆ ಎಷ್ಟು ಜನ ಮಕ್ಕಳಿದ್ದಾರೆ, ಅವರ ಕುಟುಂಬ ಎಂತದ್ದು, ಎಷ್ಟು ದೊಡ್ಡದಿದೆ ಎಂಬ ಗಾತ್ರದ ಕುರಿತು ಕೂಡ ಚರ್ಚೆ ಆಗ್ತದೆ. ಅಷ್ಟೇ ಅಲ್ಲ, ಎಲಾನ್ ಮಸ್ಕ್ ಅವರಿಗೆ 14 ಜನ ಮಕ್ಕಳಿದ್ದಾರೆ. ಒಬ್ರಲ್ಲ ಇಬ್ರಲ್ಲ, ಎಲಾನ್ ಮಸ್ಕ್ ಅವರಿಗೆ 14 ಮಂದಿ ಮಕ್ಕಳಿದ್ದಾರೆ. ಎಲಾನ್ ಮಸ್ಕ್ ಅವರ ಆಸ್ತಿ 95 ಲಕ್ಷ ಕೋಟಿ ಅಂದ್ರೆ 1.1 ಟ್ರಿಲಿಯನ್ ಡಾಲರ್ ಇದೆ. ಆದ್ರೆ ಬಹುತೇಕ ಎಲಾನ್ ಮಸ್ಕ್ ಅವರ ಆಸ್ತಿ ಅವರ 14 ಮಂದಿ ಮಕ್ಕಳಿಗೆ ಸಿಗುತ್ತದೆ ಎಂಬ ಪ್ರಶ್ನೆ ಕೂಡ ಎದ್ದಿದೆ. ಯಾಕೆ ಇಂಥದ್ದೊಂದು ಪ್ರಶ್ನೆ ಚರ್ಚೆ ಆಗ್ತಿದೆಪ್ಪ ಅಂದ್ರೆ ಎಲಾನ್ ಮಸ್ಕ್ ಅವರು ನೀಡಿದಂತ ಹೇಳಿಕೆ, ಇತ್ತೀಚಿನ ದಿನಗಳಲ್ಲಿ ಎಲಾನ್ ಮಸ್ಕ್ ಅವರು ನೀಡಿದ ಹೇಳಿಕೆಯಿಂದಾಗಿಯೇ ಇಂಥ ಚರ್ಚೆ ಆಗ್ತದೆ. ಏನಪ್ಪಾ ಅಂದ್ರೆ ಎಲಾನ್ ಮಸ್ಕ್ ಅವರ ಆಸ್ತಿ ಅವರ ಮಕ್ಕಳಿಗೆ ಹಂಚಿಕೆಯಾಗುತ್ತಾ? ನೋಡಿ, ಭಾರತದಲ್ಲಿ ಆದ್ರೆ ಬಹುತೇಕ ಮಕ್ಕಳಿಗೆ ಹಂಚಿಕೆ ಆಗುತ್ತೆ. ಭಾರತದಲ್ಲಿ ಇರುವುದು ಕೂಡ ಕುಟುಂಬ ಆಧಾರಿತ ಉದ್ಯಮಗಳು ಮತ್ತು ಉದ್ಯಮ. ತಂದೆಯಿಂದ ಮಕ್ಕಳು, ಮಕ್ಕಳಿಂದ ಮೊಮ್ಮಕ್ಕಳಿಗೆ, ತಾತನಿಂದ ಮಗ, ಮಗನಿಂದ ಮೊಮ್ಮಗ, ಹೀಗೆ ಉದ್ಯಮ ಮುಂದುವರಿಯುತ್ತೆ. ಬಹುತೇಕ ಏಷ್ಯಾದಲ್ಲಿ ಕುಟುಂಬ ಆಧಾರಿತ ಬಿಸ್ನೆಸ್ಗಳು, ಉದ್ಯಮಿಗಳು ಯಶಸ್ವಿಯಾಗಿದ್ದಾರೆ. ಆದ್ರೆ ಅದು ಪಶ್ಚಿಮದಲ್ಲಿ ಹಂಗಿಲ್ಲ. ಹೀಗಾಗಿ ಇಂಥದ್ದೊಂದು ಪ್ರಶ್ನೆ ಎದ್ದಿದೆ. ಅದು ಎಲಾನ್ ಮಸ್ಕ್ ಅವರು ನೀಡಿದಂತಹ ಒಂದು ಹೇಳಿಕೆಯಿಂದಾಗಿ. ಇತ್ತೀಚೆಗೆ ಎಲಾನ್ ಮಸ್ಕ್ ಅವರು ಒಂದು ವಿಷಯದ ಕುರಿತು ಮಾತಾಡಿದ್ರು. ಅದೇನಪ್ಪ ಅಂದ್ರೆ ಕೇವಲ ಕುಟುಂಬದ ಸದಸ್ಯರು ಎಂಬ ಕಾರಣಕ್ಕೆ ಮಕ್ಕಳಿಗೆ ಕಂಪನಿಗಳ ನಿಯಂತ್ರಣ ನೀಡುವುದು ಸರಿಯಾದ ಕ್ರಮವಲ್ಲ ಮತ್ತು ನಿರ್ಧಾರವಲ್ಲ ಅಂತ ಹೇಳಿದ್ದಾರೆ. ಇದರಿಂದಾಗಿ ಎಲಾನ್ ಮಸ್ಕ್ ಅವರ ಆಸ್ತಿ ಅವರ 14 ಮಕ್ಕಳಿಗೆ ಹಂಚಿಕೆಯಾಗುತ್ತಾ ಎಂಬ ಪ್ರಶ್ನೆ ಕೂಡ ಚರ್ಚೆಯಾಗುತ್ತೆ. ಅದೇ ರೀತಿ ಮಾತನಾಡ್ತಾರೆ ಅವರು. ಹಾಗೆ ಮುಂದುವರೆದು ಮಾತನಾಡ್ತಾರೆ, ಕಂಪನಿಗಳನ್ನು ಮುನ್ನಡೆಸುವ ಸಾಮರ್ಥ್ಯ, ಆಸಕ್ತಿ ಮತ್ತು ನಾಯಕತ್ವ ಗುಣಗಳನ್ನು ಹೊಂದಿರುವವರಿಗೆ ಅವಕಾಶ ಸಿಗಬೇಕು. ಅಂದ್ರೆ ಕಂಪನಿಯನ್ನು ಮುನ್ನಡೆಸುವುದಕ್ಕೆ ಯಾರಿಗೆ ಸಾಮರ್ಥ್ಯ ಇರುತ್ತೋ, ಯಾರಿಗೆ ಆಸಕ್ತಿ ಇರುತ್ತೋ, ಮತ್ತು ಯಾರಿಗೆ ನಾಯಕತ್ವ ಇರುತ್ತೋ, ಮತ್ತು ಯಾರು ಪ್ರತಿಭಾವಂತರು ಇರ್ತಾರೋ ಅಂತವರಿಗೆ ಕಂಪನಿ ಮುನ್ನಡೆಸುವ ಅವಕಾಶ ಸಿಗಬೇಕು. ನೋಡಿ, ಸ್ಪಷ್ಟವಾದ ನಿರ್ಧಾರವನ್ನು, ಸ್ಪಷ್ಟವಾದ ಅಭಿಪ್ರಾಯವನ್ನು ಎಲಾನ್ ಮಸ್ಕ್ ಅವರು ಹೇಳ್ತಿದ್ದಾರೆ. ನಾನು ಮಕ್ಕಳು ಎಂಬ ಕಾರಣಕ್ಕೆ ಆಸ್ತಿ ಹಂಚಿಕೆ ಆಗಬೇಕು ಅಥವಾ ಸಂಸ್ಥೆಗಳನ್ನು ಮುನ್ನಡೆಸಬೇಕು ಎಂಬುದಲ್ಲ. ಬದಲಿಗೆ ಯಾರು ಸಮರ್ಥರಿರ್ತಾರೋ, ಯಾರಿಗೆ ನಾಯಕತ್ವ ಇರುತ್ತೋ, ಯಾರು ಪ್ರತಿಭಾವಂತರಾಗಿರ್ತಾರೋ ಅಂತವ್ರಿಗೆ ಅವಕಾಶ ಸಿಗಬೇಕು. ಇದು ಅವರು ಪ್ರತಿಪಾದಿಸುತ್ತಿದ್ದಾರೆ. ಹೀಗಾಗಿ ಎಲಾನ್ ಮಸ್ಕ್ ಅವರ ಆಸ್ತಿ ಅವರ ಮಕ್ಕಳಿಗೆ ಹಂಚಿಕೆಯಾಗುತ್ತಾ, ಇಲ್ಲವೇ ಅವರ ಕಂಪನಿಗಳನ್ನು ಎಲಾನ್ ಮಸ್ಕ್ ಅವರ ಮಕ್ಕಳೇ ಮುನ್ನಡೆಸ್ತಾರೆ ಎಂಬ ಪ್ರಶ್ನೆ ಕೂಡ ಎದ್ದಿದೆ. ಯಾಕಂದ್ರೆ ಮಸ್ಕ್ ಅವರು ನೀಡಿದ ಹೇಳಿಕೆಯಿಂದಾಗಿ. ಅದೇ ರೀತಿ ಎಲಾನ್ ಮಸ್ಕ್ ಇಂಥ ಹೇಳಿಕೆ ನೀಡಿದ್ರಲ್ಲ, ಬಹುದೊಡ್ಡ ಚರ್ಚೆ ಸಾಮಾಜಿಕ ಜಾಲತಾಣದಲ್ಲಿ ಆಗ್ತಿದೆ. ಏನಾಗ್ತಿದೆ, ಅನೇಕರು ತಮ್ಮ ಆಸ್ತಿ ಮಕ್ಕಳಿಗೆ ನೀಡುವುದು ಪೋಷಕರ ಜವಾಬ್ದಾರಿ ಅಂತ ನಂಬಿದ್ದಾರೆ. ಇನ್ನು ಕೆಲವರು ಯೋಗ್ಯತಾ ಆಧಾರದ ಮೇಲೆ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ ಅಂತ ಕೂಡ ತಮ್ಮ ಅಭಿಪ್ರಾಯವನ್ನು ಕೆಲವರು ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ಮಸ್ಕ್ ಅವರ ಮಕ್ಕಳ ಆಸ್ತಿಯನ್ನು ಎಲ್ಲಾ ಮಕ್ಕಳ ನಡುವೆ ಸಮನಾಗಿ ಹಂಚಿದ್ರು ಕೂಡ ಪ್ರತಿಯೊಬ್ಬ ಮಗುವು ಹಲವು ತಲೆಮಾರುಗಳಿಗೆ ಸಾಕಾಗುವಷ್ಟು ಸಂಪತ್ತು ಸಿಗುತ್ತೆ.
ಆದಾಗ್ಯೂ ಕಂಪನಿಗಳ ನಿಯಂತ್ರಣವನ್ನು ಮಕ್ಕಳಿಗೆ ಸ್ವಯಂಚಾಲಿತವಾಗಿ ನೀಡಬಾರದು ಎಂಬ ನಿಲುವನ್ನು ಅವರು ಪುನರುಚ್ಚರಿಸಿರುವುದು ಬಹುತೇಕ ಈ ವಿಷಯ ತುಂಬಾ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಯಾಕಂದ್ರೆ ನೋಡಿ, ಒಂದ್ ಕಡೆ ಜಗತ್ತಿನ ಆಗರ್ಭ ಶ್ರೀಮಂತ ತಾನು ಗಳಿಸಿದಂತ ಆಸ್ತಿ ಸುಲಭವಾಗಿ ಮಕ್ಕಳಿಗೆ ಹೋಗಬಾರ್ದು, ತಮ್ಮದೇ ಕಂಪನಿಗಳನ್ನು ಮುನ್ನಡೆಸುವ ಸಾಮರ್ಥ್ಯ ಇಲ್ಲದಿದ್ರೆ ಅವರಿಗೆ ಕೊಡಬಾರ್ದು ಅಂತ ಸ್ಪಷ್ಟವಾದ ನಿಲುವು ಅನ್ನು ಪ್ರತಿಪಾದಿಸುತ್ತಿದ್ದಾರೆ ಎಲಾನ್ ಮಸ್ಕ್. ಏನ್ ಹೇಳ್ತಿದಾರಪ್ಪ ಅಂದ್ರೆ, ಯಾರಿಗೆ ಸಾಮರ್ಥ್ಯ ಇರುತ್ತೋ ಅವರಿಗೆ ಸಿಗಬೇಕು, ಕಂಪನಿಗಳನ್ನು ಮುನ್ನಡೆಸುವ ಅವಕಾಶ ಕೊಡಬೇಕು ಅಂತ. ಸಾಮರ್ಥ್ಯ, ಪ್ರತಿಭೆ, ನಾಯಕತ್ವ ಆಧಾರದ ಮೇಲೆ ಕಂಪನಿಗಳನ್ನು ಮುನ್ನಡೆಸುವುದಕ್ಕೆ ಅವಕಾಶ ಕೊಡಬೇಕೇ ಹೊರತು ಯಾರದೋ ಮಕ್ಕಳು ಎಂಬ ಕಾರಣಕ್ಕೆ ಅದು ಕೊಡುವುದು ಸರಿಯಲ್ಲ ಎಂಬ ಅಭಿಪ್ರಾಯವನ್ನು ಎಲಾನ್ ಮಸ್ಕ್ ಅವರು ಹೊಂದಿದ್ದಾರೆ. ಹೀಗಾಗಿ ಈ ಒಂದು ಅವರ ಪ್ರತಿಪಾದನೆ ಸೂತ್ರ ಇದೆಯಲ್ಲ, ಪ್ರಪಂಚದಲ್ಲಿ ಬಹುದೊಡ್ಡ ಚರ್ಚೆ ಆಗ್ತಿದೆ. ನೋಡಿ, ಎಲಾನ್ ಮಸ್ಕ್ ಅವರು ಟ್ರಿಲಿಯನರ್ ಆಗಿರೋದು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಕೆಲ ದಿನಗಳ ಹಿಂದೆ ಅಷ್ಟೇ ನೀಡಿದಂತ ಈ ಹೇಳಿಕೆ, ಅಭಿಪ್ರಾಯಗಳು ಜಗತ್ತಿನಲ್ಲಿ ಬಹುದೊಡ್ಡ ಚರ್ಚೆ ಆಗ್ತಿದೆ. ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಬಹುದೊಡ್ಡ ಚರ್ಚೆ ಆಗ್ತಿದೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಎಲಾನ್ ಮಸ್ಕ್ ಅವರ ಆಸ್ತಿ ಮತ್ತು ಸಂಪತ್ತು ಮಕ್ಕಳಿಗೆ ಹಂಚಿಕೆಯಾದರೂ ಕೂಡ ಸಂಸ್ಥೆಗಳನ್ನು, ಕಂಪನಿಗಳನ್ನು ಮಕ್ಕಳಿಗೆ ಮುನ್ನಡೆಸುವುದಕ್ಕೆ ಅವಕಾಶ ಸಿಗುವ ಸಾಧ್ಯತೆ ಕಡಿಮೆ. ಒಂದು ವೇಳೆ ಸಾಮರ್ಥ್ಯ ಇದ್ರೆ ಸಿಗ್ಬೋದು, ಸಾಮರ್ಥ್ಯ ಇಲ್ಲದೆ ಇದ್ರೆ ಬೇರೆಯವರಿಗೂ ಕೂಡ ಅವಕಾಶ ಸಿಗುವ ಸಾಧ್ಯತೆ ಹೆಚ್ಚು. ಅದು ಎಲಾನ್ ಮಸ್ಕ್ ಅವರ ಅಭಿಪ್ರಾಯದಂತೆ. ಎಲಾನ್ ಮಸ್ಕ್ ಹೇಳ್ತಿರುವುದು ನೋಡಿದ್ರೆ, ಬಹುತೇಕ ಭವಿಷ್ಯದಲ್ಲಿ ಅವರ ಕಂಪನಿಗಳನ್ನು ಸಮರ್ಥರಿಗೆ, ಉತ್ತಮ ನಾಯಕತ್ವ ಗುಣವುಳ್ಳವರಿಗೆ, ಅದೇ ರೀತಿ ಪ್ರತಿಭಾವಂತವರಿಗೆ ತಮ್ಮ ಸಂಸ್ಥೆಗಳನ್ನು, ಕಂಪನಿಗಳನ್ನು ಮುನ್ನಡೆಸುವುದಕ್ಕೆ ಅವಕಾಶ ಕೊಡುವ ಸಾಧ್ಯತೆ ಹೆಚ್ಚು. ಒಟ್ಟಾರೆಯಾಗಿ ಎಲಾನ್ ಮಸ್ಕ್ ಅವರ ಹೇಳಿಕೆ ಉದ್ಯಮ ವಲಯದಲ್ಲಿ, ಅದೇ ರೀತಿ ಜಗತ್ತಿನಲ್ಲಿ ಬಹುದೊಡ್ಡ ಚರ್ಚೆ ಆಗ್ತಿದೆ. ಒಂದ್ ಕಡೆ ಮಕ್ಕಳಿಗೆ ಆಸ್ತಿ ಮತ್ತು ಹಂಚಿಕೆ ವಿಚಾರ ಕುರಿತು ಮತ್ತು ಪ್ರತಿಭಾವಂತರಿಗೆ ಅವಕಾಶ ಕೊಡಬೇಕೆಂಬುದು, ಮತ್ತೊಂದು ಕಡೆ ಜಗತ್ತಿನ ಮೊದಲ ಟ್ರಿಲಿಯನರ್ ಆಗಿ ಹೊಮ್ಮುವುದರ ಕುರಿತು ಕೂಡ ಚರ್ಚೆ ಆಗ್ತದೆ. ಈ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.